ಬಟನ್ ವಿಲೇಜ್, ಬರ್ಟನ್ ಆನ್ ದಿ ವಾಟರ್ ಅನ್ನುವ ವಿಲೇಜ್. ಭಾರತೀಯರು, ಪಂಜಾಬಿಗಳು, ಆಮೇಲೆ ಬ್ರಿಟಿಷರು, ಇಲ್ಲಿ ಸುತ್ತಮುತ್ತ ಪ್ರವಾಸಿಗರು. ಇವತ್ತು ಶನಿವಾರ ಆಗೋದ್ರಿಂದ ಬಹಳ ಜನ. ಇದು ಯುದ್ಧ ಸ್ಮಾರಕ, ಮೊದಲನೇ ಮಹಾಯುದ್ಧದ ಸ್ಮಾರಕ ಇದೆ ಮಡಗಾಂವ್. ಪಂಜಾಬಿ ಕಾಕ ಇಲ್ಲ. ಬಟನ್ ಆನ್ ದಿ ವಾಟರ್ ಅಂತ ಊರ ಹೆಸರಿದೆ. ನಾವಿದ್ದ ಊರಿನಿಂದ 80 ಮೈಲಿಗಳ ದೂರದಲ್ಲಿದೆ. ಸರ್ವ ಜನಾಂಗದವರು. ಆ ಕಡೆ ಎಲ್ಲ ಪಬ್, ಬಾರ್, ಹೋಟೆಲ್ ಫುಲ್ಲು ಭರ್ತಿ. ಕಾರು, ನಾಯಿ ಇವ್ರ ಫೇವ್ರೆಟ್ ಆಟ. ಜನಸಾಗರ. ಬರ್ಟನ್ ಅನ್ನೋದು ಊರು. ಈ ಹಳ್ಳದ ದಂಡಿ ಮೇಗಿರೋದ್ರಿಂದ ಇದಕ್ಕೆ ಬರ್ಟನ್ ಅಂದು ವಾಟರ್ ಅಂತ. ನಮ್ಮಲ್ಲೇನು ಹಳ್ಳ ಪಳ್ಳ ಬೇಕಾದಷ್ಟು ಹೊಳೆ ಹಳ್ಳ ಅಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡು ದಿನ ಪ್ರವಾಸಿ ತಾಣ ಮಾಡ್ಕೊಂಡಾಗ ಕಾಪಟ್ಟೆ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಸಿಗಲ್ಲ. ಪಾರ್ಕಿಂಗ್ ಮಾಡೋಕ್ಕೆ 500 ರೂಪಾಯಿ ಸಂಜೆವರೆಗೆ, 5:30ವರೆಗೆ. ನೋಡಿ ಎಷ್ಟು ಚಂದ ಅಲಂಕಾರ ಮಾಡಿ ಹೂಗಳು. ಅಲ್ಲೇ ಹೋಟ್ಲು ಈಗ, ಇದು ಬ್ರಿಡ್ಜ್. ಅಲ್ಲೆಲ್ಲ ಫೋಟೋ ತೆಗಿಯೋಕ್ಕೆ ಮುಗಿಬಿಡ್ತಾರೆ ಜನ. ಬಟನ್ ಆನ್ ದಿ ವಾಟರ್. ಲಂಡನ್ನಿಂದ 120-130 ಮೈಲ್ ಆಗುತ್ತೆ. ಮೈಲುಗಳ ಲೆಕ್ಕದಲ್ಲಿ ಹೇಳ್ತಾರೆ. ನಮ್ಮಲ್ಲಿ ಕಿಲೋಮೀಟ್ರ್ ಲೆಕ್ಕದಲ್ಲಿ ಹೇಳ್ತಾರೆ, ಇವರೆಲ್ಲ ಮೈಲಿ ಲೆಕ್ಕದಾಗ ಹೇಳ್ತಾರೆ. ಜನ ಚೀನಿ ಜನ, ಲೇನ್ಸು ಎಲ್ಲ ಜನ ಬಂದರು. ಜನಸಾಗರ. ನಾಯಿ ನೋಡಿ, ಅದ್ಭುತವಾದ ನಾಯಿ. ಎಲ್ಲ ಹೋಟ್ಲು, ಪಬ್ಬುಗಳು. ಅದು ಚಿಕ್ಕ ಮಗು ಕೂಡ ಕರ್ಕೊಂಡ್ಬಂದಿರ್ತಾರೆ. ನಾವು 2 ಗಂಟೆ ಪ್ರಯಾಣ ಮಾಡಿ ಊರಿಂದ ಬಂದೀವಿ. ಬೆಳಗ್ಗೆ 12 ಗಂಟೆಗೆ ಬಂದವರು ಇಲ್ಲಿ 2 ಗಂಟೆ ತಲುಪಿದ್ದೀವಿ. ಜನ ಹೆಂಗೆ ಬರ್ತಾರೆ ನೋಡಿ, ಪ್ರವಾಸಿಗರು. ಭಾಳ ಚಂದ ಊರು. ಇದೇ ಥರ ಇಂಥ ಸುಮಾರು ಇದಾವೆ ಇಲ್ಲಿ ಇಂಗ್ಲೆಂಡ್ ಒಳಗೆ. ಏನೇ ಇದ್ದರೂ ಅವರು ಅಚ್ಚುಕಟ್ಟಾಗಿ ಇಟ್ಕೊತಾರೆ ನೋಡಿ. ಮನೆ ಇದು ಹಳೆ ಕಾಲದ್ದು, ವಿಕ್ಟೋರಿಯಲ್ ಹಾಲ್ ಅಂತ ನೋಡಿ. ಇಲ್ಲೊಬ್ಬರು ಆಂಟಿ ಬಂದರು. ಮಗು ಆಟ ಆಡು ಮಗು. ಎಷ್ಟು ನೋಡಿದರೂ ಕನಸು ಸಾಲದು, ಅಷ್ಟು ಚಂದ ಊರು. ಇಲ್ಲಿಂದ 1-1.5 ಕಿಲೋಮೀಟ್ರ್ವರೆಗೂ ಪಾರ್ಕಿಂಗ್, ವೆಹಿಕಲ್ ಪಾರ್ಕಿಂಗ್. ಆದಾಯ ಇಂಡಿಯನ್ಸು, ಭಾರತೀಯರು. ಹಲೋ, ನಮಸ್ತೆ ಸರ್. ಜನ ಹೆಂಗೆ ಬರ್ತಾರೆ. ನಾನು ಬಂದ ಜಾಗದ ಅಪೋಸಿಟ್ ಇದು. ಸುಂದರವಾದ ಮನೆ ನೋಡಿ. ಮುಂದುಗಡೆ ಪಾರ್ಕಿಂಗು ನೋಡಿ. ಮನೆ ನೋಡಿದ್ರೆ ತುಂಬ ಕಲ್ಲು ಬಿಲ್ಡಿಂಗ್, ಭಾಳ ಹಳೆ ಕಾಲ ಮನೆಗಳಿಗೆಲ್ಲ. ಊರೂ ಹಳೆ ಕಾಲದ್ದು, ಎಲ್ಲ ಕಲ್ಲು ಬಿಲ್ಡಿಂಗು. ನಮ್ಮ ಕಡೆ ಎಲ್ಲ ಇಟ್ಟಿಗೆ ಇದಾವೆ. ಆ ಕಡೆ ನಾವು ಬಂದು ಏರಿಯಾದಾಗ ಇಲ್ಲೆಲ್ಲ ಓಲ್ಡ್ ಊರೆಲ್ಲ ನೋಡಿ. ಹಾಗೆ ಪಾಪ ಈ ಎಮ್ಮಗೆ ಕಾಲಿಲ್ಲ, ಆದರೂ ನೋಡೋ ಹುಚ್ಚು ಅವ್ರಿಗೆ. ಹೇಗಿದೆ ನೋಡಿ, ಸುಂದರವಾದ ಊರು ನೋಡಿ. ಇಲ್ಲೆಲ್ಲ ಹೋಟ್ಲಾಗ ಹೇಗೆ ಕೂತ್ಕೊಂಡರು ಜನ. ನೋಡಿ
ಒಂದು ಕೂಡೋಕ್ಕೆ ಜಾಗ ಎಲ್ಲ ಮಕ್ಕಳು ಆಟ ಆಡ್ತಾಯಿದ್ರು ನೀರಾಗ. ಹೋಟ್ಲು ಪಬ್ಬು ನೋಡಿ, ಕೂಡೋಕ್ಕೂ ಜಾಗ ಇದೆ. ಹೋಟ್ಲು ಗ್ರೇಟ್ ಫುಡ್ ಹೋಗ್ತೀನಿ ಆಹಾರ ಮೇಲೆ. ಅಲ್ಲೆಲ್ಲೆಲ್ಲಿ ಈ ಥರ ಬ್ರಿಡ್ಜುಗಳು ದಾಟಕ್ಕೆ. ನೋಡಿ ಆನಂದ ಬಿಡಿ. ಅಲ್ಲೇ ಒಂದು ಹೋಟೆಲ್, ರೋಡ್ ಎಷ್ಟು ಇಂಡಿಯನ್ಸ್ ಇಲ್ಲಿ ಚೆನ್ನಾಗಿ ಚಿಕ್ಕ ಚಿಕ್ಕದು, ಹೀಗೆ 1 ಕಿಲೋಮೀಟ್ರ್ವರೆಗೂ ಹೋಗುತ್ತೆ. ಮತ್ತು ಆಟ ಆಡ್ತಾರೆ ನೀರಾಗ. ಐಸ್ ಕ್ರೀಮು, ಕಾಫಿ, ಏನು ಬೇಕೋ ಹೋಟ್ಲ್ಗಳ ಒಳಗಡೆ ಸುಮ್ಮನೆ ನಿಮ್ದು ಆದಮೇಲೆ ಅಲ್ಲಿ ಯುದ್ಧ ಸ್ಮಾರಕದ ಹತ್ರನೇ ಇರೋದು. ಎಲ್ಲೋ ಬೇಡ, ಎಲ್ಲ ಇದನ್ನು ತೊಗೊಂಬರ್ತೀವಿ ತಿನ್ನಕ್ಕೆ. ಅಲ್ಲೇ ಬರ್ತೀನಿ. ಅಲ್ಲಿಗೆ ಬಾ. ಅಲ್ಲೇ ನಮ್ಮ ಭಾರತೀಯರಲ್ಲಿ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ ಪ್ರವಾಸಕ್ಕೆ. ಶನಿವಾರ ಅಲ್ಲ, ಇವತ್ತು ನಾಳೆ 2 ದಿವಸ ರಜೆ. ಅಂದರೆ ಮಕ್ಕಳ ಆಟ, ಮಕ್ಕಳ ಆಟ. ಹೋಟ್ಲಲ್ಲಿ ಎಷ್ಟು ಇರ್ತಾರೆ ತಿನ್ನಕ್ಕೆ. ಮಧ್ಯಾಹ್ನ ಟೈಮ್ ಫೋಟೋ ತೆಗಿಸಂತೈತಿ. ಹುಡುಗ ಮೀನು ಹಿಡಿಯೋಕ್ಕದಾನ, ಮೀನಿಲ್ಲ, ಸುಮ್ಮನೆ ಅವಕ್ಕೆ ಕಲ್ಸಕ್ಕೆ. ಅಲ್ಲಿ ಕುಂತ್ಕೊಂಡು ಅಲ್ಲೇ ತಿಂಡಿ ತಿಂತಾರೆ. ನಾಯಿ ಹಿಡ್ಕೊಂಡು ನಾಯಿ ಹುಚ್ಚು ಭಾಳ. ಪ್ರವಾಸಿ ತಾಣಗಳ ಪರಿಚಯ. Hier rondlopen, dan gaan we even kijken hoe het wat. Okay. En als we in de auto zitten, dan weten we ook ongeveer qua timing hoe het gaat. ತಾಯಿ ಮಾಡುವೆ ಎಲ್ಲರಿಗೂ ನಮಸ್ಕಾರ. ಬಾಯ್.